ಇವತ್ತು ನಾನು ಆರ್ಡಿನೋ ಬಗ್ಗೆ ಹೇಳ್ತೀನಿ. ಆರ್ಡಿನೋ ಅಂದರೆ ಏನೋ, ಅದ್ರ ವರ್ಕ್ ಏನು ಅಂತ. ಈಗ ನಾವು ನಾರ್ಮಲಾಗಿ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಟ್ರಾನ್ಸಿಸ್ಟರು ಐ.ಸಿ ಉಪಯೋಗಿಸ್ತಾ ಇರ್ತೀವಿ. ಈ ಥರ ಇರ್ತವೆ ಟ್ರಾನ್ಸಿಸ್ಟರ್ಗಳು. ಇದು ಮೋಸ್ಫಿಟ್ಟು ಟ್ರಾನ್ಸಿಸ್ಟರು, ಇದೊಂದು ದೊಡ್ಡ ಟ್ರಾನ್ಸಿಸ್ಟರು, ಇದು TIP41, ಇದೊಂದು ಟ್ರಾನ್ಸಿಸ್ಟರು. ಇಂಥ ಉಪಯೋಗಿಸ್ತಾ ಇರ್ತೀವಿ. ಇದರಲ್ಲಿ ಲಿಮಿಟೇಷನ್ ಏನು ಅಂದರೆ, ಅವು ಒಂದೇ ಥರದ ವರ್ಕ್ ಮಾತ್ರ ಮಾಡೋಕ್ಕಾಗೋದು. ಒಂದೇ ಥರ ಅಂದರೆ ಒಂದು ಫಿಕ್ಸ್ಡ್ ಇರುತ್ತೆ. ಈಗ ಟ್ರಾನ್ಸಿಸ್ಟರ್ದು ಮೇಯ್ನ್ ಕೆಲಸ ಏನಂದರೆ, ಬೇಸಿಕ್ ಏನಂದರೆ ವೋಲ್ಟೇಜ್ ಬಂದರೆ ಪಾಸಿಟಿವ್ ಇಲ್ಲ ನೆಗೆಟಿವ್ ಡಿಪೆಂಡ್ ಆಗುತ್ತೆ ಜಂಕ್ಷನ್ ಮೇಲೆ. ಈಗ NPN ತಗೊಳ್ಳಿ, ಬೇಸಿಕ್ ಏನೋ ಪಾಸಿಟಿವ್ ವೋಲ್ಟೇಜ್ ಬಂತು ಅಂದರೆ ಆ ಪಾಸಿಟಿವ್ ವೋಲ್ಟೇಜ್ ಬಂದರೆ ಇದು ಶಾರ್ಟ್ ಆಗುತ್ತೆ, ಕಲೆಕ್ಟರ್ನ ಎಮಿಟರ್ನ ಶಾರ್ಟ್ ಮಾಡುತ್ತೆ. ಅದರಿಂದ ನಾವು ಯಾವ್ದಾರ ದೊಡ್ಡ ಸರ್ಕಿಟ್ನ ಸಣ್ಣ ವೋಲ್ಟೇಜಿಂದ ಕಂಟ್ರೋಲ್ ಮಾಡ್ಬೋದು. ಅದು ಮಾತ್ರ ಒಂದು ಟ್ರಾನ್ಸಿಸ್ಟರ್ ಮಾತ್ರ ಮಾಡೋಕ್ಕಾಗುತ್ತೆ. ಆದರೆ ಆರ್ಡಿನೋ ಹೆಂಗೆ ಅಂದರೆ, ಆರ್ಡಿನೋಗಿಂತ ಮೊದಲು 555 IC ಇರುತ್ತಲ್ಲ, ಅದು ಹಂಗೆಯ. ಇದ್ರ ಕೆಲಸ ಏನಂದರೆ ಫ್ರೀಕ್ವೆನ್ಸಿ ಒಂದು ಜನ್ರೇಟ್ ಮಾಡುತ್ತೆ. ಆಫ್ ಆನ್ ಸೆಕೆಂಡ್ಗೆ ಇಷ್ಟು ಸಲ ಆನ್ ಆಗಬೇಕು. ಹರ್ಟ್ಸು ಫ್ರೀಕ್ವೆನ್ಸಿ ಅವನ್ನ ಕ್ರಿಯೇಟ್ ಮಾಡ್ತಾರಲ್ಲ, ಒಂದೇ ಹರ್ಟ್ಸು ಫ್ರೀಕ್ವೆನ್ಸಿ SI ಯೂನಿಟ್ ಅಷ್ಟೇ ಅವುಗಳದ್ದು. ಫ್ರೀಕ್ವೆನ್ಸಿ ಜನ್ರೇಟ್ ಮಾಡ್ತೀವಿ 555 IC. ಆದರೆ ಆರ್ಡಿನೋ ಏನು ಅಂದರೆ, ಆರ್ಡಿನೋ ಈ ಥರ ಇರುತ್ತೆ ನೋಡೋಕ್ಕೆ. ಆರ್ಡಿನೋದೇನು ಕೆಲಸ ಅಂದರೆ, ಅದು ಈಗ ಎಂಟ್ರಿ ಲೆವೆಲ್ ಇರ್ತಾವಲ್ಲ, ನಾವು ಇಂಥ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಾವೆಲ್ಲ ಈ ಥರ ಮಾಡ್ತೀವಿ. ಇಂಥವರಲ್ಲಿ ಏನೇನೋ ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ. ಇದನ್ನು ಅಪ್ಗ್ರೇಡ್ ಮಾಡ್ಬೇಕಾದ್ರೆ ಇಂಥ ಉಪಯೋಗಿಸ್ತೀವಿ ನಾವು. ಇದು ಆಲ್ ಇನ್ ಒನ್ನು, ಇಷ್ಟೊಂದೇನು ಕಂಪೋನೆಂಟೇ ಬೇಕಾಗಲ್ಲ. ಇದರಲ್ಲಿ ಒಂಚೂರು ಎಕ್ಸ್ಟರ್ನಲ್ ಸೆನ್ಸರ್ಗಳು ಹಾಕ್ಬೇಕಷ್ಟೇ. ಈಗ ನಾರ್ಮಲಾಗಿ ಇದರೊಳಗೆ ಇನ್ಬಿಲ್ಟ್ ಒಂದು LED ಐತೆ, ಅದನ್ನು ಬ್ಲಿಂಕು ಮಾಡಿಸ್ಬೋದು. ಇದು ಫ್ರೀಕ್ವೆನ್ಸಿ ಜನ್ರೇಟ್ ಮಾಡುತ್ತೆ. ನಾವು ಪ್ರೋಗ್ರಾಮ್ ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಈಗ ನಾರ್ಮಲ್ ಲೆವೆಲಿಂದ ಅಪ್ಗ್ರೇಡ್ ಮಾಡ್ಬೇಕಾದ್ರೆ ಇಂಥ ಬೋರ್ಡ್ಗಳು ಉಪಯೋಗ ಆಗುತ್ತೆ. ಸ್ಟಾರ್ಟಿಂಗಿಗೆ ಇಂಥ ಟ್ರಾನ್ಸಿಸ್ಟರ್ ಮಾಡಿ ಒಂಚೂರು ಬೇಸಿಕ್ ಗೊತ್ತಾಗುತ್ತೆ. ಈಗ ಇದು ಆರ್ಡಿನೋಲಿ ಏನೇನು ಉಪಯೋಗಿಸೋರು, ಯಾಕೆ ಉಪಯೋಗಿಸೋರು ಅಂತ ಹೇಳ್ತೀನಿ. ಮೇಯ್ನ್ ಯಾವ್ಯಾವ ಬೇಕಾಗೋ ಅವನ್ನ ಮಾತ್ರ ಹೇಳ್ತೀನಿ. ಇದರಲ್ಲಿ ಮೊದಲನೇದು, ಇದೊಂದು ಪೋರ್ಟು USB-B ಟೈಪ್. ಇದು ಈ ಥರ ಇರುತ್ತೆ ಟೈಪ್, USB-B ಟೈಪು. ಇದ್ರ ಮೇಲ್ಗಡೆ ಒಂದು ಬಟನ್ ಐತೆ. ಇದ್ರದ್ದು ಕೆಲಸ ಏನಂದರೆ ರೀಸೆಟ್ ಮಾಡುತ್ತೆ, ರೀಸ್ಟಾರ್ಟ್ ಮಾಡುತ್ತೆ, ರೀಸೆಟ್ ಮಾಡಲ್ಲ. ಈಗ ಯಾವುದೋ ಒಂದು ಪ್ರೋಗ್ರಾಮು ಆನ್ ಆಗೈತೆ, ವರ್ಕ್ ಆಗ್ತೈತೆ ಅಂದರೆ ಅದನ್ನು ರೀಸ್ಟಾರ್ಟ್ ಮಾಡುತ್ತೆ, ಮೊದಲಿಂದ ವಾಪಸ್ ಆನ್ ಮಾಡುತ್ತೆ, ರೀಸೆಟ್ ಮಾಡಲ್ಲ. ಈಗ ಅಂದರೆ ಫ್ಲ್ಯಾಶ್ ಮಾಡೋಕ್ಕೆ ಹೋಗಲ್ಲ ಅದನ್ನು. ಇದು ಕಂಪ್ಯೂಟರ್ ಅಲ್ವಾ, ಇದೊಂದು ಸಿಂಪಲ್ ಕಂಪ್ಯೂಟ್ರಲ್ಲಿ ಗ್ಲಿಚ್ ಬಂದೇ ಬರುತ್ತೆ. ನಾರ್ಮಲ್ ಮೊಬೈಲಲ್ಲೂ ಬಂದೇ ಬರುತ್ತೆ. ಅಕಸ್ಮಾತ್ ಏನೋ ಗ್ಲಿಚ್ ಬಂದರೆ ಈ ಬಟನ್ ಒತ್ತಿದ್ರಾತು, ಇದು ವಾಪಸ್ ರೀಸ್ಟಾರ್ಟ್ ಆಗುತ್ತೆ. ಆವಾಗ ಮಾಮೂಲಿ ಫಸ್ಟ್ ಹೆಂಗೆ ವರ್ಕ್ ಆಗ್ತಿತ್ತು ಆ ಥರ ವರ್ಕ್ ಆಗುತ್ತೆ. ಇದರಿಂದ ಪ್ರೋಗ್ರಾಮ್ ಮಾಡ್ತೀವಿ ನಾವು. ಈ ಪೋರ್ಟಿಂದ ನಾವು ಪ್ರೋಗ್ರಾಮ್ನ ಅಪ್ಲೋಡ್ ಮಾಡ್ತೀವಿ. ಇದ್ರ ಕೆಳಗಡೆ ಒಂದು ಫ್ಯೂಸ್ ಐತೆ, ಪಾಲಿಫ್ಯೂಸ್ ಅಂತ. ಇದು ಅಕಸ್ಮಾತ್ ಏನೋ ಓವರ್ ವೋಲ್ಟೇಜ್ ಬಂದರೆ ಅಲ್ಲೇ ನಿಲ್ಲಿಸ್ಬಿಡುತ್ತೆ. ಸುಮ್ಮನೆ ಇದು ಅಷ್ಟು ಒಂದು ಎರಡೂವರೆ ಸಾವಿರ ಇದು ಬರೀ ಬೋರ್ಡು. ಅಂದರೆ ಟೆನ್ಷನ್ ತಗೊಂಬೇಡಿ, ಇದಕ್ಕಿಂತ ಕಡಿಮೆಯೂ ಸಿಗ್ತವೆ ನಾನ್ ಬ್ರ್ಯಾಂಡೆಡ್ಡು. ಇದು ಓಪನ್ ಸೋರ್ಸು, ಫ್ರೀಯಾಗಿ ಸರ್ಕಿಟ್ ಡಿಸೈನ್ ಸಿಗುತ್ತೆ. ನಿಮಗೆ ಇಷ್ಟ ಬಂದಂಗೆ ಮಾಡ್ಕೊಬೋದು. ಅಂಥವೇ ಕಂಪ್ನಿಗಳು ಇದಾವೆ, ಒಂದು 5-6 ರೂಪಾಯಿಗೆ ಸಿಗ್ತವೆ ಇಂಥ ಬೋರ್ಡ್ಗಳು. ಅವನ್ನೆಲ್ಲ ಪ್ರಿಂಟ್ ಮಾಡ್ತಾರೆ. ಅಂದರೆ ಆರ್ಡಿನೋ ಅನ್ನೋದೊಂದು ಬ್ರ್ಯಾಂಡಿಂಗಿಗೋಸ್ಕರ ಜಾಸ್ತಿ ದುಡ್ಡು. ಇದೊಂದು ಬ್ರ್ಯಾಂಡಿಂಗ್ ಇಲ್ಲ ಅಂದರೆ 500 ರೂಪಾಯಿ ಅಷ್ಟೇ. ಈಗ ನೋಡಿ, ಇದರಿಂದ ಪ್ರೋಗ್ರಾಮ್ನ ಅಪ್ಲೋಡ್ ಮಾಡ್ಬೋದು. ಇದರಿಂದನೇ ಪವರು ತಗೊಳುತ್ತೆ ಆರ್ಡಿನೋ. ಅಕಸ್ಮಾತ್ ಇಲ್ಲಿ ಜಾಕಲ್ಲಿ ಏನೋ ವೋಲ್ಟೇಜ್ ಕೊಡಲಿಲ್ಲ ಅಂದರೆ. ಈಗ ಇದ್ರ ಕೆಳಗಡೆ ಒಂದು ವೋಲ್ಟೇಜ್ 12 ವೋಲ್ಟ್ ಅಡಾಪ್ಟರ್, ಎಂಥದ್ದು ಜಾಕ್ ಅಂತಾರೆ, ಅದೈತೆ ಇದರಲ್ಲಿ. 12 ವೋಲ್ಟ್ ಜಾಕ್ ಅಂತ. ಇದು ಇಲ್ಲಿಗೆ 12 ವೋಲ್ಟ್, 6ಇಂದ 12 ವೋಲ್ಟ್ ಕೊಟ್ಟರೆ 5 ವೋಲ್ಟಿಗೆ ಕನ್ವರ್ಟ್ ಮಾಡುತ್ತೆ. ಇಲ್ಲೊಂದು ವೋಲ್ಟೇಜ್ ರೆಗ್ಯುಲೇಟರ್ ಐತೆ ನೋಡಿ, ಈ ವೋಲ್ಟೇಜ್ ರೆಗ್ಯುಲೇಟರು 5 ವೋಲ್ಟಿಗೆ ಕನ್ವರ್ಟ್ ಮಾಡುತ್ತೆ. ಈ 5 ವೋಲ್ಟಿಗೆ ಕನ್ವರ್ಟ್ ಆಗಿದ್ದು ಬೋರ್ಡಿಗೆ ಸಪ್ಲೈ ಆಗುತ್ತೆ. ಇಲ್ಲಿ ಯಾಕೆ ಇದು 5 ವೋಲ್ಟ್ ರೆಗ್ಯುಲೇಟರ್ ಇಲ್ಲ ಅಂದರೆ, ನಾರ್ಮಲಾಗಿ ಲ್ಯಾಪ್ಟಾಪು, ಕಂಪ್ಯೂಟ್ರು, ಮೊಬೈಲ್ ಅವೆಲ್ಲ 5 ವೋಲ್ಟೇ ಔಟ್ಪುಟ್ ಕೊಡೋದು. ಯಾವುದೇ ಸೀರಿಯಲ್ ಪೋರ್ಟ್ ಅಂತ ಅಲ್ಲ, ಔಟ್ಪುಟ್
ಮೈಕ್ರೋ ಯು ಎಸ್ ಬಿ ಅಲ್ಲ ಯು ಎಸ್ ಬಿ ಪೋರ್ಟ್ ಇರುತ್ತಲ್ಲ, ಅದರಿಂದ 5 ವೋಲ್ಟ್ ಅಷ್ಟೇ ಕೊಡೋದು, ಅದರಿಂದ ಮೊಬೈಲು ಚಾರ್ಜ್ ಆಗುತ್ತೆ. ಈಗ ಇವುಗಳಲ್ಲಿರೋ ಪಿನ್ಗಳ ಬಗ್ಗೆ ನೋಡೋದ. ಮೊದಲು ಇಲ್ಲಿ ಪವರ್ ಪಿನ್ ಅಂತ ಐತೆ. ಪವರ್ ಪಿನ್, ಪವರ್ನ ನಾವು ಕೊಡ್ಲೂಬೋದು ಇಲ್ಲ ತಗೊಂಡ್ಲೂಬೋದು. ಪವರ್ ಕೊಡ್ಬೋದು ಅಂದರೆ ಈಗ ಇಂಥಲ್ಲಿ DC ಜಾಕು ಇರಲ್ಲ, ಸೀರಿಯಲ್ ಪೋರ್ಟಿಗೆ ಕನೆಕ್ಟ್ ಮಾಡೋಕ್ಕೆ ಲ್ಯಾಪ್ಟಾಪು, ಕಂಪ್ಯೂಟ್ರ್, ಫೋನ್ ಏನೂ ಇರಲ್ಲ. ಆಗ ನಾವು ಇಲ್ಲಿಂದ ಇನ್ಪುಟ್ ಕೊಡ್ಬೋದು. ಯಾವ್ದಾರ ಒಂದು ಬ್ಯಾಟ್ರಿ ಇರುತ್ತಲ್ಲ ಅದನ್ನು VIN ವೋಲ್ಟೇಜ್ ಇನ್ಗೆ, ಆಮೇಲೆ GNDಗೆ ಮೈನಸ್ಸು, GND VINಗೆ ಪಾಸಿಟಿವು ಕೊಡಬೇಕು. ಆ ಥರ ಕೊಟ್ಟಾಗ ಇದು ಪವರ್ ಅಪ್ ಆಗುತ್ತೆ ಬೋರ್ಡು. ಅಕಸ್ಮಾತ್ ಇಲ್ಲಿ 5 ವೋಲ್ಟ್ ಐತೆ ಅಂತ 5 ವೋಲ್ಟಿಗೆ ಕೊಟ್ಟರೆ ಕೆಟ್ಟೋಗುತ್ತೆ ಬೋರ್ಡು. ಇದು ಔಟ್ಪುಟ್ಟು, ಇವೆರಡು ಇನ್ಪುಟ್ಟು. ವೋಲ್ಟೇಜ್ ಇನ್ ಅನ್ನೋದು ಇನ್ಪುಟ್ಟು. ಇಲ್ಲಿ ರೀಸೆಟ್ ಪಿನ್ನು ಐತೆ, ಇದು ಮ್ಯಾನ್ಯುವಲಾಗೂ ಕಂಟ್ರೋಲ್ ಮಾಡ್ಬೋದು ಯಾವ್ದಾರು ಸೆನ್ಸರಿಗೆ ಕನೆಕ್ಟ್ ಮಾಡಿ. ಇಲ್ಲಾಂದರೆ ನಾವು ಮ್ಯಾನ್ಯುವಲಾಗಿ ಕಂಟ್ರೋಲ್ ಮಾಡ್ಬೋದು. ಮ್ಯಾನ್ಯುವಲ್ ಅಂದರೆ ಆಟೋಮೆಟಿಕ್ ಅಂದರೆ ಅಕಸ್ಮಾತ್ ಏನಾರ ಪ್ರಾಜೆಕ್ಟಲ್ಲಿ ಗ್ಲಿಚ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಅಂದರೆ ಪ್ರೋಗ್ರಾಮಲ್ಲೇ ಮಾಡ್ಬೋದು. 2 ವೈರ್ನ ಪುಲಪ್ ಅಂತ ಹಾಕಿ ಕನೆಕ್ಟ್ ಮಾಡಿ. ಈಗ ನೋಡಿ 3.3 ವೋಲ್ಟು ಔಟ್ಪುಟ್ಟು ಒಂದೈತೆ, 5 ವೋಲ್ಟ್ ಔಟ್ಪುಟ್ ಐತೆ. ಒಂದೊಂದು ಸೆನ್ಸರ್ಗಳಿಗೆ 3.3 ವೋಲ್ಟ್ ಬೇಕಾಗುತ್ತೆ. ಈಗ RFID ಡಿಟೆಕ್ಟರ್ ಇರುತ್ತಲ್ಲ ಅದಕ್ಕೆ 3.3 ವೋಲ್ಟ್ ಬೇಕಾಗುತ್ತೆ. ಇಲ್ಲಿ 5 ವೋಲ್ಟ್ ನಾರ್ಮಲಾಗಿ ಮ್ಯಾಕ್ಸಿಮಮ್ ಸೆನ್ಸರ್ಗಳು 5 ವೋಲ್ಟ್ರಿಂದನೇ ಆಪ್ರೇಟ್ ಆಗುತ್ತೆ. ಇನ್ನು GND ನಾವು ಎಳ್ಳಿದ್ದಾವೆ. GND ಕಾಮನ್ನು, ಎಲ್ಲಿ ಬೇಕಾದ್ರೂ ಉಪಯೋಗಿಸಿ ಕಾಮನ್ನು. ಇಲ್ಲಿಂದ ಇಲ್ಲಿಗೆ ಶಾರ್ಟ್ ಮಾಡಿ ಇಲ್ಲೊಂದು ಗ್ರೌಂಡ್ ಐತೆ GND, ಅವೆಲ್ಲ ಕಾಮನ್ನು. ವೋಲ್ಟೇಜ್ ಏನು ಇದು ಗೊತ್ತಾಯ್ತು. ಇವೆಲ್ಲ ಪವರ್ ಪಿನ್ಗಳು, ಪವರ್ ಇನ್ಪುಟ್ಟು ಔಟ್ಪುಟ್ ಕೊಡುತ್ತೆ. ನಾವು ಕೊಡ್ಬೋದು ಇನ್ಪುಟ್ಟು, ಅವು ಔಟ್ಪುಟ್ ಕೊಡ್ತವೆ. ಈಗ ಇಲ್ಲಿ AO ಪಿನ್ ಅಂತ ಐತೆ. A ಅಂದರೆ ಅನಲಾಗ್ ಅಂತ. ಅನಲಾಗ್ ಅಂದರೆ ಏನು ಅಂದರೆ ಈಗ ನಂತರೊಂದು ಪೊಟೆನ್ಷಿಯೋಮೀಟರ್ ಐತೆ. ಇದೊಂದು ಪೊಟೆನ್ಷಿಯೋಮೀಟರು. ಇವೆರಡು ಮಧ್ಯದಲ್ಲಿ ಏನು ಡಾಟಾ ಅಂದರೆ ರೆಸಿಸ್ಟೆನ್ಸ್ ಐತೆ ಅದನ್ನು ರೀಡ್ ಮಾಡೋಕ್ಕೆ ಅನಲಾಗ್ ಪಿನ್ಗಳು ಉಪಯೋಗಿಸ್ತಾರೆ. ಇದರಲ್ಲಿ ಡಿಜಿಟಲ್ ಪಿನ್ ಉಪಯೋಗಿಸಂಗಿಲ್ಲ. ಡಿಜಿಟಲ್ ಪಿನ್ ಆಮೇಲೆ ಹೇಳ್ತೀನಿ ಯಾಕೆ ಉಪಯೋಗಿಸಂಗಿಲ್ಲ ಅಂತ. ಇದರ ಹಿಂಗೆ ನಾವು ತಿರುಗಿಸಿದಾಗ ಇದನ್ನು ಪೋರ್ಟ್ನ ಇಲ್ಲಿ ರೆಸಿಸ್ಟೆನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ಕಂಟಿನ್ಯೂಸ್ ಆಗಿ ರೀಡ್ ಮಾಡ್ತಾ ಇರಬೇಕು. ಕಂಟಿನ್ಯೂಸ್ ರೀಡಿಂಗಿಗೋಸ್ಕರ ನಾವು ಅನಲಾಗ್ ಪಿನ್ ಉಪಯೋಗಿಸ್ತೀವಿ. ಅನಲಾಗ್ ಪಿನ್ನಲ್ಲಿ ನಾರ್ಮಲಿ 6 ಪಿನ್ಗಳಿರ್ತವೆ. AO, A1, A2, A3, A4, A5 ಅಂತ. ಈಗ ಅನಲಾಗ್ ಪಿನ್ಗಳು ಗೊತ್ತಾಯ್ತು. ಈಗ ಇಲ್ಲಿ ಡಿಜಿಟಲ್ ಪಿನ್ಗಳಿದ್ದಾವೆ, ಇಷ್ಟುವೆ 13ರಿಂದ 0 ತನಕ 14 ಪಿನ್ಗಳಿದ್ದಾವೆ ಡಿಜಿಟಲ್ ಪಿನ್ನಲ್ಲಿ. ಈಗ ಡಿಜಿಟಲ್ ಪಿನ್ ಯಾಕೆ ಉಪಯೋಗ ಆಗುತ್ತೆ ಅಂದರೆ ಸೆನ್ಸರ್ಗಳದ್ದು ಔಟ್ಪುಟ್ ಪಿನ್ ಇರುತ್ತಲ್ಲ ಅದನ್ನು ಇವು ಅವರ 13 ಪಿನ್ನಲ್ಲಿ ಯಾವ್ದಾರು ಒಂದು ಕನೆಕ್ಟ್ ಮಾಡಿದ್ರಾಗುತ್ತೆ. ಅದು ಡಿಜಿಟಲ್ ಅಂದರೆ ತಿಳ್ಕೊಳ್ಳಿ 0 ಇಲ್ಲ 1 ಅವೆಲ್ಲರೂ ಮಧ್ಯದಲ್ಲಿರೋದೆ, ಅವೆರಡು ಮಾತ್ರ ಇರೋದು ಡಿಜಿಟಲಲ್ಲಿ. 0 ಇಲ್ಲ 1. 0 ಅಂದರೆ ಆಫ್ ಅಂತ, 1 ಅಂದರೆ ಆನ್ ಅಂತ. ಸೆನ್ಸರ್ ಏನು ಡಿಟೆಕ್ಟ್ ಮಾಡಿದ್ರೆ 1 ಔಟ್ಪುಟ್ ಕೊಡುತ್ತೆ. ಅಕಸ್ಮಾತ್ ಏನೋ ಡಿಟೆಕ್ಟ್ ಆಗಲಿಲ್ಲ ಅಂದರೆ 0 ಅಂತ ಔಟ್ಪುಟ್ ಕೊಡುತ್ತೆ ಔಟ್ಪುಟ್ ಪಿನ್ನಲ್ಲಿ. ಅದನ್ನು ರೀಡ್ ಮಾಡೋದಕ್ಕೆ ಡಿಜಿಟಲ್ ಪಿನ್ ಅಂತ ಬರುತ್ತೆ. ಇಲ್ಲಿ ಒಂದು ಸೈನ್ ವೇವ್ ನೋಡ್ತಿರ್ಬೋದು, ಒಂದೊಂದು ಪಿನ್ಗಳ್తో ಹಾಕೋರಿ ಈ ಥರ ಸೈನು ವೇವು. ಅದು ಯಾಕೆಂದರೆ PWM ಸಿಗ್ನಲ್ ಜನ್ರೇಟ್ ಮಾಡುತ್ತೆ, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತ. ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂದರೆ ಏನು ಅಂದರೆ ಅದೇ ನಾರ್ಮಲಾಗಿ ಫ್ರೀಕ್ವೆನ್ಸಿ ಇದು ಜನ್ರೇಟ್ ಮಾಡುತ್ತೆ. ಅಂದರೆ ಸ್ಪೆಸಿಫಿಕ್ ಪಿನ್ಗಳಲ್ಲಿ ಮಾತ್ರ. ಇಲ್ಲಿ ನೋಡ್ಬೋದು 3, 5, 6, 9, 10, 11 ಆ ಥರ ಅಂಥ ಪಿನ್ಗಳಲ್ಲಿ ಮಾತ್ರ PWM ಸಿಗ್ನಲ್ ಬರುತ್ತೆ. PWM ಯಾಕೆ ಬೇಕಾಗುತ್ತೆ ಅಂದರೆ ಮೋಟ್ರ್ ಕಂಟ್ರೋಲ್ ಮಾಡೋಕ್ಕೆ, ಮೋಟ್ರ್ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಬೇಕಾಗುತ್ತೆ. ಈಗ ಇಲ್ಲಿ ಒಂದೆರಡು LED ಇನ್ನು ಬೋರ್ಡೆಯ. TX ಅಂದರೆ ಟ್ರಾನ್ಸ್ಮಿಟರ್ ಅಂತ. ಟ್ರಾನ್ಸ್ಮಿಟರ್ ಅಂದರೆ ಯಾವ್ದಾರ ಒಂದು ಸೆನ್ಸರ್ ಕನೆಕ್ಟ್ ಮಾಡಿರ್ತೀವಿ. ಈಗ ನಾನೊಂದು ಜಾಗದಲ್ಲಿದ್ದೀನಿ, ಇನ್ನೊಂದು ಜಾಗದಲ್ಲಿದ್ದಾನೆ. ಅವರಿಬ್ಬರು ಮಧ್ಯದಲ್ಲಿ ಈಗ ಕಮ್ಯುನಿಕೇಷನ್ ಮಾಡ್ತಾ ಇರ್ತೀವಲ್ಲ, LoRa ಉಪಯೋಗಿಸ್ತೀವಿ, ಲಾಂಗ್ ರೇಂಜ್ ಅಂತ. ಅದನ್ನು ಉಪಯೋಗಿಸ್ಬೇಕಾದ್ರೆ ಅಲ್ಲಿಂದ ಯಾರು ನನಗೆ ಮೆಸೇಜ್ ಕಳಿಸಿದ್ರೆ ರಿಸೀವ್ ಅಂತ ಆನ್ ಆಗುತ್ತೆ. ಅಕಸ್ಮಾತ್ ಇಲ್ಲಿಂದ ಏನಾರ ಮೆಸೇಜ್ ಹೋದರೆ ಟ್ರಾನ್ಸ್ಮಿಟ್ ಅಂತ ಹೋಗುತ್ತೆ. ಇಲ್ಲೇ 2 ಪಿನ್ಗಳಿದ್ದಾವೆ, 0 ಹಂಗೆ 1, ಅವೆರಡು RX ಹಂಗೆ TX, ಟ್ರಾನ್ಸ್ಮಿಟರ್ ಆ್ಯಂಡ್
ರಿಸೀವರು. ಈಗ ಇಲ್ಲೊಂದೆರಡು ಪೋರ್ಟ್ ನೋಡ್ತಿರ್ಬೋದು ನೀವು. ಇದು ಏನು ಕೆಲಸ ಬರುತ್ತೆ ಅಂದರೆ ನಾವು ಪ್ರೋಗ್ರಾಮ್ ಮಾಡೋದಕ್ಕೆ ಕೆಲಸ ಬರುತ್ತೆ. ಅಕಸ್ಮಾತ್ ಈ ಪಿನ್ನು ಇಲ್ಲ, ಈ ಪಿನ್ನು ಇಲ್ಲ, ಈ ಪಿನ್ ಒಂದೇ ಇರೋದು ಪ್ರೋಗ್ರಾಮ್ ಮಾಡೋಕ್ಕೆ, ಅದಿಲ್ಲ ನಿಮ್ಮ ತವ ಅಂದರೆ ಇದನ್ನು ಉಪಯೋಗಿಸ್ಬೋದು ಏನಾದ್ರು ಮ್ಯಾನ್ಯುಯಲಾಗಿ ಕಂಟ್ರೋಲ್ ಮಾಡೋಕ್ಕೆ. ಮ್ಯಾನ್ಯುಯಲ್ ಅಂದರೆ ನಾರ್ಮಲಾಗಿ ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಬರೋದು ಪೋರ್ಟ್ಗಳ್ನ. ಅಕಸ್ಮಾತ್ ನೀವು ಈ ಕೇಬಲ್ ಇಲ್ಲ ಅಂದರೆ. ಆಮೇಲೆ ಇಲ್ಲೊಂದು ಮೈನ್ ಐ ಸಿ ಐತೆ. ಇದ್ರ ವ್ಯಾಲ್ಯೂ ಮೆಗಾ 32.8p ಅಂತ. ಇದೊಂದು ಮೈನ್ ಇದರಿಂದನೇ ಇದು ವರ್ಕ್ ಆಗ್ತಿರೋದು. ಇದರಲ್ಲೊಂದು ಡಯೋಡು ಹಾಕೋರೆ, ಅಕಸ್ಮಾತ್ ನಾವೇನಾರ ವೋಲ್ಟೇಜು ಆಪೋಸಿಟ್ ಬಂದರೆ ಪ್ರೊಟೆಕ್ಟ್ ಮಾಡೋಕ್ಕೆ ಸರ್ಕ್ಯೂಟ್ ಬೋರ್ಡ್ನ ರಿವರ್ಸ್ ವೋಲ್ಟೇಜ್ ಪ್ರೊಟೆಕ್ಷನ್ ಅಂತ. ಆಮೇಲೆ ಇಲ್ಲೂ ಒಂದು ಎಲ್ ಇ ಡಿ ಐತೆ. ಇದು ಅಕಸ್ಮಾತ್ ಬೋರ್ಡ್ ಆನ್ ಆಗೈತೆ ಅಂದಾಗ ಮಾತ್ರ ಆನ್ ಆಗೋದು ಎಲ್ ಇ ಡಿ. ಇನ್ನು ಇದರಲ್ಲೊಂದು ಕ್ರಿಸ್ಟಲ್ ಐತೆ. 16 ಮೆಗಾಹರ್ಟ್ಸ್ ಅಲ್ಲ 16 ಮೆಗಾಹರ್ಟ್ಸಲ್ಲಿ 16 ಮೆಗಾಹರ್ಟ್ಸಿಂದು ಇದು ಕ್ಲಾಕ್ ಮಾಡೋಕ್ಕೆ ಬೇಕಾಗುತ್ತೆ ಇಂಥದ್ದು. ನಾರ್ಮಲಾಗಿ ಟೈಮಿಂಗಿಗೂ ಬೇಕಾಗುತ್ತೆ, ಕ್ಲಾಕಿಗೆ ಜಾಸ್ತಿ ಸೂಟೇಬಲ್ಲು. ಇದು ಹಿಂದ್ಗಡೆ ನೋಡ್ಬೋದು ಬೋರ್ಡ್ ಮಾಡಲ್ಲು ಊನೋ R3 ಅಂತ. ಓಪನ್ ಸೋರ್ಸ್ ಎಲೆಕ್ಟ್ರಾನಿಕ್ ಪ್ರೋಟೋಟೈಪಿಂಗ್ ಪ್ಲ್ಯಾಟ್ಫಾರ್ಮು. ಬೇಕಾದರೆ ಫ್ರೀಯಾಗೆ ನಿಮ್ಮ ಹೆಸ್ರಿಗೆ ಮಾಡ್ಬೋದು. ಆರ್ಡಿನೋ ಅನ್ನೋ ಜಾಗಕ್ಕೆ ನಿಮ್ದು ಹೆಸ್ರು ಹಾಕ್ಕೊಂಡಾರ ಮಾಡ್ಬೋದು. ಊನೋ ಅಂತ ಹಾಕ್ಕೊಂಡು ಏನು ಬೇಕಾದ್ರೆ ಮಾಡ್ಬೋದು. ಓಪನ್ ಸೋರ್ಸ್ ಅಂದರೆ ಅಷ್ಟೇ, ನಿಮ್ಮ ಇದರಲ್ಲೇ ಮಾಡ್ಕೊಳೋದು. ನಿಮ್ಗೆ ಇಷ್ಟ ಬಂದಂಗೆ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ಬೋದು. ಇದು ಮೇಡ್ ಇನ್ ಇಟ್ಲಿ ದೇಶದ್ದೇನೋ ಗೊತ್ತಿಲ್ಲ. ಇದು ಪಿಕಾಸಿ ಕಂಡಂಗೆ ಕಾಣ್ತೈತೆ. ಪಿಕಾಸಿ ಎಲ್ಲ ಇರಬೇಕು, ಯಾವುದೋ ಗೊತ್ತಿಲ್ಲ. ಇನ್ನೇನಿಲ್ಲ ಅಂಥದ್ದು ಇಂಪಾರ್ಟೆಂಟು. ಅದೇ ಇಲ್ಲಿಂದ ಪ್ರೋಗ್ರಾಮ್ ಮಾಡಿದ್ರೆ ಈಗ ಸದ್ಯಕ್ಕೆ ಸಾಕು. ವೀಡಿಯೋ ಮೊದಲೇ ಲಾಂಗ್ ಆಗೈತೆ. ಆರ್ಡಿನೋ ಬಗ್ಗೆ ಇಷ್ಟು ಸಾಕು ಬೇಸಿಕ್ಕು. ಮುಂದಿನ ವೀಡಿಯೋಲಿ ಪ್ರಾಜೆಕ್ಟ್ ಬಗ್ಗೆನೂ ಹೇಳ್ಕೊಂಡು ಹೋಗ್ತೀನಿ ಯಾವ ಥರ ಮಾಡೋದು ಅಂತ.